ಎಷ್ಟು ಯೂಸ್ ಇದೆ. ಯಾಕಂದ್ರೆ ಹಿಂದೆ ನಾವು ಮೊಬೈಲ್ ಅನ್ನು ಬೈತಾ ಇದ್ವಿ. ಸಿ, ಮೊಬೈಲ್ ಈಸ್ ಗೋಯಿಂಗ್ ಟು ಸ್ಟೇ ಹಿಯರ್. ಮೊಬೈಲ್ ಬಳಕೆ ಕಡಿಮೆ ಮಾಡಬಹುದು ಹೊರತು ಮೊಬೈಲ್ ಇಲ್ಲದೆ ಜೀವನ ಮಾಡೋದು ಕಷ್ಟ. ಅದಾಯ್ತಾ? ಈಗ ನೀವೇ ನೋಡಿದ್ರಿ, ಈಗ ಮುಂಚೆ ಆದ್ರೆ ಒಂದು ಆರ್ಕೆಸ್ಟ್ರಾ ಇದು ಇರಬೇಕು, ಮ್ಯೂಸಿಕ್ ತುಂಬಾ ಚೆನ್ನಾಗಿರ್ಬೇಕಾದ್ರೆ ಈಗ ಏನಿಲ್ಲ, ಮೊಬೈಲ್ನಲ್ಲಿ ಆ ಕರೋಕೆ ಇದು ಇದೆ, ಹಾಕಿದ್ರು ಹಾಡು ಅದಕ್ಕೆ ತಕ್ಕಂತೆ ಹೊಂದಿಸಿದ್ರು. ಅರ್ಥ ಆಯ್ತಾ? ಈಗ ನಾನು ಇಲ್ಲಿ ಒಳಗೆ ಬಂದೆ, ಒಳಗೆ ಬರುವಾಗ ಏನು ಮಾತಾಡಬೇಕು ನನಗೆ ಗೊತ್ತು, ಆದರೆ ನಾನು ಎಲ್ಲಿಯೂ ಅನ್ಪ್ರಿಪೇರ್ಡ್ ಆಗಿ ಇದು ಮಾಡೋದಿಲ್ಲ. ಒಂದಿಷ್ಟು ಪಾಯಿಂಟ್ಸ್ ಹಾಕ್ಕೊಳ್ತೆ. ನಾನೇನೋ ಒಂದು ಪಾಯಿಂಟ್ಸ್ ಹಾಕ್ಕೊಂಡು ಬಂದಿದ್ದೆ, ಇಮಿಡಿಯೇಟ್ ಅಲ್ಲಿ ಡ್ರಾಯಿಂಗಿಗೆ ಹೋದೆ, ಇಲ್ಲಿ ಬಂದೆ, ಎಲ್ಲ ಇದಾದ ಮೇಲೆ ಒಂದಿಷ್ಟು ಪಾಯಿಂಟ್ಸ್ ನಾನು ಹಿಂದೆ ಮಾತಾಡಿದ್ದೆ, ಯಾವ್ಯಾವುದು ಮಾತಾಡಬೇಕು ಕೂತ್ಕೊಂಡು ಮೊಬೈಲಲ್ಲೇ ಟೈಪ್ ಮಾಡಿದೆ. ಹೊರಗಡೆ ಹೋದೆ, ಒಂದು ಫೋನ್ ಬಂತು, ಹೊರಗಡೆ ಹೋದೆ, ಅಲ್ಲಿ ಕೂತ್ಕೊಂಡು ಮತ್ತೊಂದಿಷ್ಟು ಯೋಚನೆ ಮಾಡಿದೆ. ಅಂಡ್ ದಟ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದ ಮೊಬೈಲ್. ಬರ್ದಿಟ್ಕೊಂಡೆ, ಇಲ್ಲಿ ಕೂತ್ಕೊಳ್ಳುವಾಗ ಬರ್ದೆ. ಸೊ ಮೊಬೈಲು ಇಟ್ ಈಸ್ ಗೋಯಿಂಗ್ ಟು ಸ್ಟೇ. ಆದರೆ ಇವತ್ತೇನಾಗಿದೆ, ಮಕ್ಕಳಿಗೆ ಅನ್ಲಿಮಿಟೆಡ್ ಆಗಿ ಮೊಬೈಲು ಸ್ಟಿಮ್ಯುಲೇಟ್ ಮಾಡ್ತಾ ಇದೆ ಬ್ರೈನ್ ಅನ್ನು. ಯೋಚನೆ ಮಾಡಿ ನೋಡಿ, ಹೊರಾಂಗಣದ ಆಟಗಳು ಕಡಿಮೆ ಆಗಿದೆ, ಹೊರಗಡೆ ಹೋಗಿ ಆಟ ಆಡುವುದು ಕಡಿಮೆ ಮಕ್ಕಳು. ನಮಗೆ ಸಹ ಅದು ಸೇಫ್ ಅನ್ಸುತ್ತೆ. ನಾನು ನೋಡಿದ್ದೇನೆ ಪೇರೆಂಟ್ಸಿಗೆ ಸಹ, ಅವ ಹೊರಗಡೆ ಹೋದ್ರೆ ಬೀಳ್ತಾನೆ, ಸೈಕಲ್ ಮಾಡಿದ್ರೆ. ಈಗ ಮತ್ತೆ ಮೊದಲಿನ ಹಾಗೆ ಅಲ್ಲ, ಮೊದಲೆಲ್ಲ ತುಂಬಾ ಮಕ್ಕಳು ಇರ್ತಿದ್ರು. ಮಕ್ಕಳು, ನನ್ನ ತಂದೆಗೆ 2 ಮಕ್ಕಳು, ನನಗೆ ಒಬ್ಬನೇ ಮಗ. ಓಕೆ, ಸೊ ನ್ಯಾಚುರಲಿ ನಾವು ಏನು ಮಾಡ್ತೇವೆ, ವಿ ಆರ್ ಮೂವಿಂಗ್ ಟುವರ್ಡ್ಸ್ ಸೇಫ್ಟಿ. ಆ ಸೇಫ್ಟಿಯಲ್ಲಿ ಮೊಬೈಲ್ ಏನು ಮಾಡ್ತಾ ಇದೆ, ಇನ್ನೊಂದು ರೀತಿಯಲ್ಲಿ ಮಕ್ಕಳ ಬಾಲ್ಯವನ್ನು ಕಳೆದಾಗ್ತಾ ಇದೆ. ಫಿಸಿಕಲ್ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್. ದಿನಕ್ಕೆ 1 ಗಂಟೆ ಮಕ್ಕಳು ಆಟ ಆಡಬೇಕು, ಹೊರಾಂಗಣದ ಆಟ ಆಡಬೇಕು, ದೇಹ ದಣಿಬೇಕು, ಅವರದ್ದು ಬೊಜ್ಜು ಕರಗಬೇಕು. ಸಣ್ಣ ವಯಸ್ಸಿನಿಂದಲೇ ಮಕ್ಕಳು ಕಂಪಲ್ಸರಿಯಾಗಿ ಆಟ ಆಡಲಿಕ್ಕೆ, 1 ಗಂಟೆ ಆಟ ಆಡಲಿಕ್ಕೆ ಯು ಹ್ಯಾವ್ ಟು ಫೋರ್ಸ್ ದೆಮ್. ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ನಮ್ಮದೇ ತಪ್ಪದು. ಮೊಬೈಲ್, ನಾನು ಒಂದು ಹೇಳ್ತೇನೆ, ಮೊಬೈಲನ್ನು ಬಿಡಿಸಿ ಅಂತ ತಂದೆ ತಾಯಿ ಯಾರಾದರೂ ಬಂದರೆ ನಾನು ಹೇಳ್ತೇನೆ, ಈಗ ಇಲ್ಲ, ಅದು ಅಲ್ಲ, ವಿ ಹ್ಯಾವ್ ಟು. ಆದರೆ ಅದನ್ನು ಯಾರು ಇದು ಮಾಡಬೇಕು, ಈ ಡಿಜಿಟಲ್ ಯುಗದಲ್ಲಿ ನಾವೇ ಮಾಡಬೇಕು. ಅಟ್ಲೀಸ್ಟ್ ಊಟ ಮಾಡುವಾಗ ನಾವು ಯಾರೂ ಮೊಬೈಲ್ ಉಪಯೋಗಿಸುವುದಿಲ್ಲ, ಮಲಗುವ 1 ಗಂಟೆ ಮುಂಚೆ ನಾವು ಮೊಬೈಲ್ ಉಪಯೋಗಿಸುವುದಿಲ್ಲ, ಬೆಳಿಗ್ಗೆ ಎದ್ದ ಕೂಡಲೇ ನಾವು ಮೊಬೈಲ್ ನೋಡುವುದಿಲ್ಲ, ಬೆಳಿಗ್ಗೆ ನಾವು ರೆಡಿಯಾಗಿ ಹೊರಗೆ ಬರುವವರೆಗೆ ಮೊಬೈಲ್ ನೋಡುವುದಿಲ್ಲ. ಈ ಥರದ ರೂಲ್ಸನ್ನು ನಾವು ಮಾಡಿ, ಫ್ಯಾಮಿಲಿಯು ಮಾಡಿದರೆ ಇಂತಿಂಥ ರೂಮ್ನಲ್ಲಿ ಮೊಬೈಲ್ ಉಪಯೋಗಿಸ್ಲಿಕ್ಕಿಲ್ಲ, ಮಲಗುವ ಕೋಣೆಯಲ್ಲಿ ಮೊಬೈಲ್ ಉಪಯೋಗಿಸ್ಲಿಕ್ಕಿಲ್ಲ, ಊಟ ಮಾಡುವ ಹೊತ್ತಿನಲ್ಲಿ ಮೊಬೈಲ್ ಉಪಯೋಗಿಸ್ಲಿಕ್ಕಿಲ್ಲ. ಈ ಥರದ ರೂಲ್ಸನ್ನು ನಾವೆಲ್ಲರೂ ಕೂತ್ಕೊಂಡು ಮನೆಗಳಲ್ಲಿ ಮಾಡಿದರೆ ನಮ್ಮ ಮಕ್ಕಳು ಸಹ ಕಡಿಮೆ ಮಾಡ್ತಾರೆ. ನಾವು ಉಪಯೋಗಿಸಿದ್ರೆ ನಮ್ಮ ಮಕ್ಕಳು ಸಹ ಅದನ್ನು ಕಲಿತಾರೆ. ಮೊಬೈಲು, ಕಂಪ್ಯೂಟರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವನ್ನ ದೋಷಿಸಿ ಪ್ರಯೋಜನ ಇಲ್ಲ. ಇದರಿಂದ ಉಪಯೋಗಗಳಿದೆ, ಇದರಲ್ಲಿ ಉಪಯೋಗ ಇಲ್ಲ ಅಂತ ಹೇಳಿದರೆ ನಾನೊಬ್ಬ ಮೂರ್ಖ. ಇದು ಉಪಯೋಗ ಇದೆ, ಆದರೆ ಇದನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕು. ಬಹಳ ಜನ ಕೇಳ್ತಾರೆ ಮಕ್ಕಳ ಹತ್ರ, ನಾನು ಎಷ್ಟು ಹೊತ್ತು ಟೈಮ್ ಕಳಿಬೇಕು ಅಂತ. ಇಷ್ಟೇ, ಲಾಸ್ಟ್ ಇದೊಂದು ಹೇಳಿ ಮುಗಿಸ್ತೇನೆ. ಇವತ್ತು ಮಕ್ಕಳಿಗೆ ಬೇಕಾಗಿರುವುದು ನಾವು ಎಷ್ಟು ಹೊತ್ತು ಅವರ ಒಟ್ಟಿಗಿದ್ದೇವೆ ಅಂತಲ್ಲ, ಎಷ್ಟು ಹೊತ್ತು ನಿಜವಾಗಲೂ ಅವರನ್ನು ಕೇಳಿಕೊಳ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಇದನ್ನು ಕ್ವಾಲಿಟಿ ಟೈಮ್ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಈಗಿನ ಯುಗದಲ್ಲಿ ಬಹುಶಃ 100 ಜನ ಪೇರೆಂಟ್ಸ್ ಇದ್ರೆ 80 ರಿಂದ 90 ಜನ ಇಬ್ಬರು ಕೂಡ ದುಡಿತಾ ಇದ್ದಾರೆ. ಸೊ ನೀವು ಹೆಚ್ಚು ಟೈಮ್ ಕೊಡಿ ಅಂತ ಹೇಳಿದ್ರೆ ಅಗೈನ್ ಇಟ್ ಈಸ್ ಇಂಪ್ರಾಕ್ಟಿಕಲ್. ಆದರೆ ಮಕ್ಕಳ ಒಟ್ಟಿಗೆ ಇದ್ದಾಗ ಇಬ್ಬರು ಪೇರೆಂಟ್ಸು ಡಿವೈಡ್ ಮಾಡ್ಕೊಳ್ಳಿ. ನೀವು ಇವನ್ 15-20 ನಿಮಿಷ ಆದರೂ ಕೂಡ, ನೀವು ಇವನ್ ಹೊರಗಡೆ ಬೇರೆ ಕಂಟ್ರಿಯಲ್ಲಿ ಇದ್ದರೂ ನೀವು ಆ ಮಗು ಮಾತಾಡುವಾಗ ಮಗುವಿನ ಒಟ್ಟಿಗೆ ಪ್ರತಿದಿನ ಮಾತಾಡುವ ಅಭ್ಯಾಸವನ್ನು ಮಾಡಿದರೆ, ಇದನ್ನು ನಾನು ಭಾಳ ಸರಿ ಹೇಳಿದ್ದೇನೆ, ಈಗ ಸಹ ಹೇಳ್ತೇನೆ. ನಾನು ಆಫೀಸಿಂದ ಹೊರಗೆ ಹೊರಡುವಾಗ ಪ್ರತಿದಿನ ನನ್ನ ಮಗ ಈಗ MBBS ಮುಗಿಸಿದ್ದಾನೆ, ಈಗ ಸಹ 10-15 ಮಿನಿಟ್ ಫೋನ್ ಮಾಡ್ತಾನೆ.
ಅವನ ಫೋನ್ ಬರದಿದ್ರೆ ನನಗೆ ನನ್ನ ಡ್ರೈವರ್ ಕೇಳ್ತಾನೆ, ಯಾಕೆ ಇವತ್ತು ನಿಮ್ಮ ಮಗ ಫೋನ್ ಮಾಡಲಿಲ್ಲ ಸರ್ ಅಂತ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇದು ನಾನು ಮಾಡಿದ ಅಭ್ಯಾಸ ಅಲ್ಲ, ಮೊದಲಿಂದಲೂ ನಾವು ಮಾಡಿಕೊಂಡ ಅಭ್ಯಾಸ. ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ ಅಂದರೆ, ಮಕ್ಕಳಿಗೆ ಸಮಯ ಅಂದರೆ ಏನು ಕಂಪ್ಲೀಟಾಗಿ ನೀವು ಅವರಿಗೆ ಗಮನ ಕೊಟ್ಟು. ನಾನು ನೋಡಿದ್ದೇನೆ, ಒಮ್ಮೊಮ್ಮೆ ನಾನೇನೋ ತಲೆ ಬಿಸಿಯಲ್ಲಿ ಇರ್ತಾನೆ, ಅವ್ನು ಫೋನ್ ಮಾಡುವಾಗ ಹ್ಞೂ ಅಂತ ಹೇಳ್ತಾನೆ, ಆ ಕೂಡಲೇ ಅವನು ಹೇಳ್ತಾನೆ ಎಂತ ಇವತ್ತು ಎಂತಾದರೂ ಪ್ರಾಬ್ಲಮ್ ಇದೆಯಾ ಹಾಸ್ಪಿಟ್ಲಲ್ಲಿ ಕೇಳ್ತಾನೆ. ಯಾಕೆ ಕೇಳಿದರೆ, ಅಲ್ಲ ನೀನು ಏನು ಇದು ಮಾಡ್ತಾ ಇಲ್ಲ, ಸುಮ್ಮನೆ ಹ್ಞೂ ಹೇಳ್ತಾ ಇದೆಯಾ. ಇದನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಕ್ವಾಲಿಟಿ ಟೈಮ್ ಎಷ್ಟು ಹೊತ್ತು ನೀವು ಅವರ ಒಟ್ಟಿಗೆ ಮಕ್ಕಳ ಒಟ್ಟಿಗೆ ಇದ್ದಷ್ಟು ಹೊತ್ತು ಮೊಬೈಲ್ ಇಲ್ಲದೆ, ಬೇರೆ ಯೋಚನೆಗಳು ಇಲ್ಲದೆ, ನಿಮ್ಮ ಕಂಪ್ಲೀಟ್ ಟೈಮನ್ನು ಸಣ್ಣ ವಯಸ್ಸಿನಿಂದಲೇ ಆ ಮಕ್ಕಳಿಗೆ ಕೊಡಿ. ಆ ಸಂದರ್ಭದಲ್ಲಿ ನಮಗೆ ಒನ್ ಆಫ್ ಅವರ್ ಡ್ಯೂಟೀಸ್ ಈಸ್ ಲುಕಿಂಗ್ ಆಫ್ಟರ್ ಅವರ್ ಚಿಲ್ಡ್ರನ್. ಸೊ ಈ ಮಕ್ಕಳನ್ನು ನೋಡಿಕೊಳ್ಳುವಾಗ ಆ ಟೈಮ್ನಲ್ಲಿ ನೀವು ಅವರ ಒಟ್ಟಿಗೆ ಇದ್ದಾಗ ಅನ್ಕಂಡೀಷನಲ್ ಅಟೆನ್ಷನ್ ಅನ್ನು ಕೊಡಿ. ಅನ್ಕಂಡೀಷನಲ್ ಅಟೆನ್ಷನ್ ಆ ಮಗುವಿಗೆ ಪ್ರತಿ ಇಬ್ಬರು ಪೇರೆಂಟು ಮಾಡಿದರೆ, ನೀವು ಎಲ್ಲೇ ಇರಿ ಮಾಡ್ಬೋದು ಅದನ್ನು. ಫಾರಿನ್ನಲ್ಲಿ ಇರ್ತಾರಪ್ಪ, ದಿನಕ್ಕೆ ಒಂದು 10-15 ಮಿನಿಟ್ ಮಗುವಿನ ಹತ್ರ ಮಾತಾಡಿದ್ರು, ಆ ಟೈಮ್ನಲ್ಲಿ ಅವನಿಗೋಸ್ಕರ ಇದ್ದು ಅವನು ಹೇಳಿದ ಮಾತುಗಳು ಏನೇನಾಯಿತು, ಏನಾಗ್ತಾ ಉಂಟು, ಏನು ಮಾಡ್ತಾ ಇದ್ದಾನೆ, ಅವನು ಫ್ರೆಂಡ್ಸ್ ಏನು ಹೇಳಿದರು, ಇದೆಲ್ಲ ಹೇಳುವ ಅವಕಾಶವನ್ನು ನೀವು ಕೊಟ್ಟರೆ ನಿಮ್ಮ ಮಕ್ಕಳಿಗೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಇಲ್ಲ. ಯುವರ್ ಪ್ರೆಸೆನ್ಸ್ ಈಸ್ ಯುವರ್ ಪ್ರೆಸೆಂಟ್. ನೀವು ಮಕ್ಕಳಿಗೆ ಎಷ್ಟೋ ಸರಿ ನೀವು ದೊಡ್ಡ ದೊಡ್ಡ ಫೋನ್ ಕೊಡ್ಬೋದು, ದೊಡ್ಡ ದೊಡ್ಡ ಗಿಫ್ಟ್ಗಳನ್ನು ಕೊಡ್ಬೋದು, ಅದು ಯಾವುದೂ ಲೆಕ್ಕಕ್ಕೆ ಬರಲ್ಲ. ನೀವೇನು ಇವತ್ತು ನಾನು ಹೇಳಿದಲ್ಲ, ಈಗ ನೀವು ಅವನಿಗೋಸ್ಕರ 3-4 ಗಂಟೆ ಕೊಟ್ಟಿದ್ದೀರಿ, ರಿಯಲಿ ಐ ಕಂಗ್ರ್ಯಾಚುಲೇಟಿವ್. ಯಾಕಂದರೆ ಬೆಳಗ್ಗೆ ಅವನನ್ನು ಕರ್ಕೊಂಡು ಬಂದಿದ್ದೀರಿ. ಇಷ್ಟೆಲ್ಲ ಮಾಡಿ ಅವನ ಪೇಂಟಿಂಗ್ ಅನ್ನು ಒಂದು ಹೊಗಳದೇ ಇದ್ರೆ ನಿಮಗೆ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಕೆಲವು ಚೆನ್ನಾಗಿರುವ ಪಾಯಿಂಟ್ಸ್. ಅವನಿಗೆ ಅದಕ್ಕಿಂತ ದೊಡ್ಡ ಖುಷಿ ಇಲ್ಲ. ನೀವು ನೋಡಿಬೇಕಿದ್ರೆ ಸ್ಟೇಜ್ ಮೇಲೆ ನಿಮ್ಮ ಮಗು ಮಾತಾಡ್ತಾ ಇದ್ರೆ, ಅಥವಾ ಸ್ಟೇಜ್ ಮೇಲೆ ಈಗ ಹಾಡ್ತಾ ಇತ್ತು ಮಗು, ಅದು ನೋಡುವುದೇನೆಂದರೆ ನನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ, ಅವರು ಹೇಗೆ ಆಲಿಸ್ತಾ ಇದ್ದಾರೆ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಇದನ್ನು ಮಾಡಿ. ಸೊ ನನಗೆ ಅನಿಸಿದ್ದು ಇದು. ಮತ್ತೆ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ವಿಜಯ್ ಕರ್ನಾಟಕ ಫಾರ್ ದಿಸ್ ವೆಂಚರ್. ಎವ್ರಿ ಇಯರ್ ಮಾಡ್ತಾರೆ. ಸುಮಾರು ಸರಿ ನಾನು ಬಂದಿದ್ದೇನೆ. ಮೊದಲೊಮ್ಮೆ ಅಂಬಲ್ಪಾಡಿ ಟೆಂಪಲಲ್ಲಿ ಕೂಡ ಮಾಡಿದರು. ಹೀಗೆ ಬೇರೆ ಬೇರೆ ಪ್ರತಿ ವರ್ಷ ನಮ್ಮ ಮಕ್ಕಳ ಪ್ರತಿಭೆಗಳನ್ನು ಈ ಥರದ ಇದಾದಾಗ ಮಕ್ಕಳಿಗೂ ಒಂದು ಹುಮ್ಮಸ್ ಬರುತ್ತೆ. ಸೊ ಇದು ಐ ಕಂಗ್ರ್ಯಾಚುಲೇಟ್ ವಿಜಯ್ ಕರ್ನಾಟಕ ಫಾರ್ ದಿಸ್ ವೆಂಚರ್ ಆ್ಯಂಡ್ ಐ ಥ್ಯಾಂಕ್ ನಮ್ಮ ವಿಜಯ್ ಕರ್ನಾಟಕದ ಎಲ್ಲ ವರದಿಗಾರರು ಹಾಗೂ ವಿಜಯ್ ಕರ್ನಾಟಕದ ಮಾರ್ಕೆಟಿಂಗ್ ಸೆಕ್ಷನ್ ಇವರೆಲ್ಲರಿಗೂ ನನಗೆ ಈ ಅವಕಾಶವನ್ನು ಕೊಟ್ಟದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೈ ಹಿಂದ್.